ಮೈ ಗಾಡ್, ಗ್ಯಾಸ್ ಸಿಲಿಂಡ್ರ್ ಖಾಲಿ ಆಗಿದೆ ಫ್ರೆಂಡ್ಸ್. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಹೊರಗಡೆ ನಡೀತಾ ಇರೋ ಯುದ್ಧದ ಬಿಸಿ ನಮಗೂ ಎಲ್ಲ ತಟ್ತಾ ಇದೆ ಅಂತಲೇ ಹೇಳ್ಬೋದು. ಏಕೆಂದರೆ ಅಲ್ಲಿ ಯುದ್ಧ ನಡೀತಾ ಇರೋದ್ರಿಂದಲೇ ನಮಗೆ ಗ್ಯಾಸ್ಗಳೆಲ್ಲ ಶಾರ್ಟೇಜ್ ಆಗ್ತಾಯಿದೆ. ಗ್ಯಾಸ್ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ. ಗ್ಯಾಸ್ ಹೊರಗಡೆಯಿಂದ ಬರಬೇಕಾದ ನಮಗೆ ಬರಬೇಕಾದ ಸ್ಟಾಕ್ ಎಲ್ಲ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಸ್. ಸೊ ನಮಗೆ ನಮ್ಮ ಮನೇಲಿ ಪರ್ಸ್ನಲ್ಲಾಗಿ ನಾನಂತೂ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿದ್ದೀನಿ ಗ್ಯಾಸ್ ಖಾಲಿ ಆಗಿರೋದ್ರಿಂದ. ನಮಗೆ ಈಗ ಹಳ್ಳಿ ಕಡೆ ಇದ್ದುಬಿಟ್ರೆ ಅದೊಂದು ಪ್ರಾಬ್ಲಮ್ ಇರೋಲ್ಲ ಫ್ರೆಂಡ್ಸ್. ಈಗ ಗ್ಯಾಸ್ ಇಲ್ಲ ಅಂದರೆ ಕಟ್ಟಿಗೆ ಒಲೆಗಳಿರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಹಿಂಗೆ ಮೇಂಟೈನ್ ಮಾಡ್ಕೊಂಬಿಡ್ಬೋದು. ಆದರೆ ಟೌನಲ್ಲಿ ಸಿಟಿನಲ್ಲಿ ಇರೋರಿಗೆ ಕಟ್ಟಿಗೆ ಒಲೆ ಎಲ್ಲೂ ಹುಡುಕಿದ್ರೂ ಸಿಗೋಲ್ಲ ನಿಮಗೆ. ಅದಕ್ಕೋಸ್ಕರ ಗ್ಯಾಸ್ ಅವಶ್ಯಕತೆ ತುಂಬ ಇದೆ, ಸಿಲಿಂಡ್ರ್ ಅವಶ್ಯಕತೆ ತುಂಬಾ ಇದೆ. ನನಗಂತೂ ಚಿಕ್ಕ ಮಕ್ಕಳಿರೋದ್ರಿಂದ ನಂಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಗ್ಯಾಸ್ ಖಾಲಿ ಆಗಿರೋದು. ನಮ್ಮದು ಡಬ್ಬಲ್ ಇದ್ದರೂ ಕೂಡ ಅಟ್ ಎ ಟೈಮ್ 2 ನಮ್ಮನೆ ಬರೋಕ್ಕೆ ಅಟ್ ಎ ಟೈಮ್ ಖಾಲಿ ಆಗಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇನ್ನೂ ಪ್ರಾಬ್ಲಮ್ ಜಾಸ್ತಿನೇ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ಒಂದಾದರೂ ಇದ್ದರೆ ಹೆಂಗೋ ಇನ್ನೊಂದು ಬರೋವರೆಗೂ ಮೇಂಟೈನ್ ಮಾಡ್ಬೋದಾಗಿತ್ತು. ಆದರೆ 2 ಅಟ್ ಎ ಟೈಮ್ ಖಾಲಿ ಆಗಿರೋದ್ರಿಂದ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡಿದ್ವಿ. ಆ ಪ್ರಾಬ್ಲಮ್ಗೆ ನಾನು ಸೊಲ್ಯೂಷನ್ ಹೇಗೆ ಹುಡುಕೊಂಡೆ ಮತ್ತು ಏನನ್ನ ಪರ್ಚೇಸ್ ಮಾಡಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡೆ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ. ವಿಡಿಯೋ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ಯುದ್ಧ ಅಲ್ಲಿ ನಡೀತಾ ಇರೋ ಯುದ್ಧದ ಬಿಸಿ ನಮಗೆಲ್ಲರಿಗೂ ಹೆಂಗೆ ತಟ್ಟಿದೆ ಅಂದರೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ. ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಡೀಸೆಲ್ ಇರ್ಬೋದು, ಎಲ್ಲನೂ ನಮಗೆ ಶಾರ್ಟೇಜಲ್ಲಿ ಸಿಗ್ತಾಯಿದೆ. ಅಂದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನರಿಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ನಮ್ಮ ಮನೇಲೂ ಅದೇ ಥರ ಪ್ರಾಬ್ಲಮ್ನ ನಾವು ಫೇಸ್ ಮಾಡಿದ್ವಿ. ಏನಂದರೆ ನಮಗೆ ಡಬಲ್ ಸಿಲಿಂಡ್ರ್ ಇದ್ದರೂ ಕೂಡ ಅಟ್ ಎ ಟೈಮ್ ಒಂದೇ ಸಲ ಖಾಲಿ ಆಗಿರೋದ್ರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು. ಏಕೆಂದರೆ ನನ್ನ ಮಕ್ಕಳು ಚಿಕ್ಕವರು ಇರೋದ್ರಿಂದ ನಮಗೆ ಮನೆಯಲ್ಲಿ ಗ್ಯಾಸ್ ಅಥವಾ ಸ್ಟವ್ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಇದ್ದೇ ಇರಬೇಕು. ಯಾಕೆಂದರೆ ಅವ್ರಿಗೆ ಹಾಲು ಬಿಸಿ ಮಾಡಿಕೊಡೋದಾಗಿರ್ಬೋದು, ಕಾಫಿ ಟೀ ಮತ್ತು ತಿಂಡಿ ಎಲ್ಲ ಮಾಡೋದಕ್ಕೆ ನಮಗೆ ಏನಾದರೂ ಒಂದು ಪ್ರಾಡಕ್ಟ್ ಬೇಕೇ ಬೇಕಾಗಿರುತ್ತೆ. ಆದರೆ ನಾನು ಈ ಗ್ಯಾಸ್ ನಮಗೆ ಡಬಲ್ ಇರೋದ್ರಿಂದ ಬೇರೆ ಪ್ರಾಡಕ್ಟ್ನ ಬೈ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ ಇಷ್ಟು ದಿನ. ಅದರ ಅವಶ್ಯಕತೆಯೂ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಇವಾಗ ನಾವು ಏನಂದರೆ ಈಗ ಗ್ಯಾಸ್ ಖಾಲಿ ಆಗಿರೋದ್ರಿಂದ ನಾವು ಹೊರ್ಗಡೆನೇ ಊಟ ತಿಂಡಿ ಮಾಡಬೇಕಾಗುತ್ತೆ. ಆ ಹೊರ್ಗಡೆ ಊಟ ತಿಂಡಿ ಮಾಡೋದು ನಮ್ಮ ಹೆಲ್ತ್ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅಪರೂಪಕ್ಕೆ ಒಂದು ಸಲ ಹೊರ್ಗಡೆ ಹೋಗಿ ಊಟ ಮಾಡೋದು ಚೆಂದ, ಆದರೆ ಪ್ರತಿದಿನ ಊಟ ಮಾಡೋದು, ತಿಂಡಿ ತಿನ್ನೋದಾಗಲಿ, ಚಿಕ್ಕ ಮಕ್ಕಳಿಗೆ ಅದರಲ್ಲೂ ಈ ಎಕ್ಸಾಮ್ ಟೈಮಲ್ಲಿ ಹೊರ್ಗಡೆ ಫುಡ್ನ ಕೊಡೋದು ತುಂಬ ಡೇಂಜರ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈಗ ಎಕ್ಸಾಮ್ ನಡೆಯೋದ್ರಿಂದ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್ ಅಲ್ವಾ. ಅದಕ್ಕೋಸ್ಕರ ಈ ಸಿಲಿಂಡ್ರು ಖಾಲಿ ಆಗಿದೆ. ನಾನಂತೂ ಈ ಸಿಲಿಂಡ್ರಿಗೆ ಖಾಲಿ ಆಗಿರೋದ್ರಿಂದ ಬೇಕಾದಷ್ಟು ಕಡೆ ಎಲ್ಲ ನಾನು ಸರ್ಚ್ ಮಾಡಿದೆ. ನಮಗೆ ಗೊತ್ತಿರೋರ ಹತ್ರ, ರಿಲೇಷನ್ ಹತ್ರ, ಫ್ರೆಂಡ್ಸ್ ಹತ್ರ ಎಲ್ಲನೂ ಸರ್ಚ್ ಮಾಡಿದೆ. ಒಂದು ಸಿಲಿಂಡ್ರು ಇಸ್ಕೊಂಡು ನಮಗೆ ಬಂದ ಮೇಲೆ ಅವ್ರಿಗೆ ಕೊಡೋಣ ಅಂತ. ಬಟ್ ನನಗೆ ಎಲ್ಲೂ ಸಿಲಿಂಡ್ರು ಸಿಗಲಿಲ್ಲ ಫ್ರೆಂಡ್ಸ್. ಯಾಕೆಂದರೆ ಯಾರ ಹತ್ರನೂ ಸ್ಟಾಕ್ ಇರಲಿಲ್ಲ. ಇದ್ದರೂ ಸಹ ಯಾರು ಕೊಡ್ತಾರೆ? ಈ ಸಿಚುವೇಷನಲ್ಲಿ ಯಾರು ಕೊಡೋಕ್ಕೂ ಸಹ ಮುಂದೆ ಬರೋದಿಲ್ಲ. ನಮಗೆಲ್ಲ ಗೊತ್ತೇ ಇದೆ. ಹಂಗಾಗಿ ನಾನು ತುಂಬಾ ಟ್ರೈ ಮಾಡಿದೆ ಗ್ಯಾಸ್ನ ಹುಡ್ಕೋಕ್ಕೆ, ಗ್ಯಾಸ್ನ ಇಸ್ಕೊಳ್ಳೋಕ್ಕೆ. ಆದರೆ ಯಾರ ಹತ್ರನೂ ಸ್ಟಾಕ್ ಇಲ್ಲದೆ ಇರೋ ಕಾರಣ ನಮಗೆ ತುಂಬ ಪ್ರಾಬ್ಲಮ್ ಆಯಿತು. ಎಲ್ಲೂ ಕೂಡ ಗ್ಯಾಸ್ ಸಿಕ್ಕಲಿಲ್ಲ ಫ್ರೆಂಡ್ಸ್. ಆಮೇಲೆ ಈ ಹೋಟೆಲಲ್ಲೂ ಅಷ್ಟೇ, ಹೋಟೆಲ್ಗೆ ಹೋದರೆ ಲಿಮಿಟೆಡ್ ಐಟಮ್ಸ್, ಅಂದರೆ ಎಂಥ ವೆರೈಟಿ ಫುಡ್ ಮಾಡೋ ಹೋಟೆಲ್ಸಲ್ಲೆಲ್ಲ ಒಂದು 2 3 ಐಟಮ್ ಅಂದರೆ ಆ ಊಟಗಳು ಮಾತ್ರ ಲಿಮಿಟೆಡ್ ಊಟಗಳು ಇರ್ತಾಯಿತ್ತು. ನಿಮಗೆಲ್ಲ ಗೊತ್ತೇ ಇದೆ. ಹೋಟೆಲ್ಲು ಕೂಡ ಸುಮಾರು ಕಡೆ ಹೋಟೆಲ್ಗಳು ಕೂಡ ಬಂದಾಗಿದೆ, ಅಂದರೆ ಮುಚ್ಚಿಬಿಟ್ಟಿದ್ದಾರೆ ಗ್ಯಾಸ್ ಇಲ್ಲದೆ. ಇರೋ ಹೋಟೆಲ್ಗಳಲ್ಲಿ 1-2 ಐಟಮ್ ಮಾತ್ರ ಸಿಗ್ತಾಯಿದೆ ನಮಗೆ. ಅದರಿಂದ ನಾವು ಮನೇಲಿ ಗ್ಯಾಸ್ ಇಲ್ಲದೆ ಇದ್ದಾಗ ನನಗೆ ಸಿಕ್ಕಿದ್ದು ಇದು ತುಂಬ ಒಂದು ಒಳ್ಳೆ ಪ್ರಾಡಕ್ಟು. ಈ ಮರುಭೂಮಿನಲ್ಲಿ ನೀರು ಸಿಗುತ್ತೆ ಅಂತಾರಲ್ಲ, ಆ ಥರ ಈ ಕ್ರಿಟಿಕಲ್ ಸಿಚುವೇಷನಲ್ಲಿ ನನಗೆ ಈ ಪ್ರಾಡಕ್ಟು ಸಿಕ್ತು ಫ್ರೆಂಡ್ಸ್. ನಾನು ಇದನ್ನು ಪರ್ಚೇಸ್ ಮಾಡಿದೆ. ಯಾವುದು ಅಂತ ನಿಮಗೂ ತೋರಿಸ್ತೀನಿ ನೋಡಿ. ಇದೇ ಪ್ರಾಡಕ್ಟು ಪ್ರೆಸ್ಟೀಜ್ ಅವರ ಇಂಡಕ್ಷನ್ ಕುಕ್ವೇರು ಎಲೆಕ್ಟ್ರಿಕ್ ಸ್ಟವ್ ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತೇ ಇದೆ, ಕೆಲವರೆಲ್ಲ ಬೈ ಮಾಡಿರ್ತೀರ ಈಗಾಗಲೇ.
ನಾನು ಇದರ ಅವಶ್ಯಕತೆ ಇಲ್ಲ ಅಂತಲೇ ಅಂದ್ಕೊಂಡಿದ್ದೆ ಡಬಲ್ ಸಿಲಿಂಡ್ರ್ ಇದ್ರೆ. ಆದರೆ ಈ ಯುದ್ಧ ನಡೀತಾ ಇರಬೇಕಾದ್ರೆ ನಮಗೆ ಗ್ಯಾಸ್ ಸಪ್ಲೈ ಇಲ್ಲದೆ ಇರೋ ಕಾರಣ ನಮಗೆ ಇಂಥ ಪ್ರಾಡಕ್ಟ್ಗಳು ಇವಾಗ ಬೇಕೇ ಬೇಕಾಗಿರುತ್ತೆ ಎಲ್ರಿಗೂ. ಇನ್ನೊಂದು ಏನು ಗೊತ್ತಾ, ಈ ಪ್ರಾಡಕ್ಟು ಕೂಡ ನಮಗೆ ಸಿಗ್ತಾ ಇಲ್ಲ, ಬುಕ್ಕಿಂಗ್ ಮಾಡ್ಕೋಬೇಕು. ನಾವು ಸುಮಾರು ಅಂಗಡಿಗಳಿಗೆ ಹೋದಾಗ ಎಲ್ಲ ಪ್ರಾಡಕ್ಟು 50, 60, 100 ಪೀಸ್ವರೆಗೂ ಎಲ್ಲ ಶೋಲ್ಡ್ ಔಟ್ ಆಗ್ತಾಯಿತ್ತು. ನಾವು ಹೋದಾಗ ನಾನು 2 ದಿನಕ್ಕೂ ಮುಂಚೆ ಇದನ್ನು ಬುಕ್ ಮಾಡಿ ಬಂದಿದ್ದೆ ಫ್ರೆಂಡ್ಸ್. 2 ದಿನಕ್ಕೆ ಮುಂಚೆ ಬುಕ್ ಮಾಡಿ ಬಂದಾಗ ಆವಾಗ ನನಗೆ 3ನೇ ದಿನ ಈ ಪ್ರಾಡಕ್ಟ್ ಸಿಕ್ತು. ಇದಕ್ಕೂ ಸಹ ತುಂಬ ಡಿಮ್ಯಾಂಡು ಅಂತಲೇ ಹೇಳ್ಬೋದು ಇವಾಗ. ಏಕೆಂದರೆ ಎಲ್ರಿಗೂ ಗ್ಯಾಸ್ ಪ್ರಾಬ್ಲಮ್ ಆಗ್ತಾನೇ ಇದೆ, ಸಿಲಿಂಡ್ರು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಪ್ರಾಡಕ್ಟ್ಗಳಿಗೆ ತುಂಬ ಡಿಮ್ಯಾಂಡ್ ಇದೆ. ಇದು ಸಹ ಲಿಮಿಟೆಡ್ ಸ್ಟಾಕ್ ಇರುತ್ತೆ. ಅಂದರೆ ನಾವು ಮೊದಲು ಬುಕ್ ಮಾಡ್ಕೋಬೇಕಾಗುತ್ತೆ. ಬುಕ್ ಮಾಡಿದಾದಮೇಲೆ ಇದು ಅವರು ನಮಗೆ ಕಾಲ್ ಮಾಡ್ತಾರೆ. ಅವ್ರು ನಮಗೆ ಕಾಲ್ ಮಾಡಿದ್ರು, ನಾನು ಬುಕ್ ಮಾಡಿ ಬಂದಮೇಲೆ ಕಾಲ್ ಮಾಡಿದರು. ನಾವು ಹೋದಾಗ ಅಲ್ಲಿ ಒಂದು 50 ಪೀಸು ನಮ್ಮ ಎದುರಿಗೇ ಸೇಲ್ ಆಯಿತು ಫ್ರೆಂಡ್ಸ್. ಬಂದಿದ್ದವರೆಲ್ಲ ಇದೇ ಪ್ರಾಡಕ್ಟ್ನ ಬೈ ಮಾಡಿದ್ರು. ಯಾಕೆಂದರೆ ಎಲ್ರಿಗೂ ಇದೇ ಪ್ರಾಡಕ್ಟ್ ಬೇಕಾಗಿದೆ. ಇವಾಗ ಅನಿವಾರ್ಯ ಆಗಿರೋದ್ರಿಂದ ಈ ಪ್ರಾಡಕ್ಟು ತುಂಬ ಡಿಮ್ಯಾಂಡು. ಮತ್ತು ನಾನು ಆಗಲೇ ಹೇಳ್ದಂಗೆ ಈ ಮರುಭೂಮಿನಲ್ಲಿ ನೀರು ಸಿಗುತ್ತೆ ಅಂತಾರಲ್ಲ, ಆ ಥರ ಇದು ಇವಾಗ ನಮಗೆ ಯೂಸ್ ಆಗ್ತಾಯಿದೆ ಫ್ರೆಂಡ್ಸ್. ಈ ಕ್ವಾಲಿಟಿ ವೈಸ್ ಆಗಿರ್ಬೋದು, ಮತ್ತು ವರ್ಕು ಅಷ್ಟೇ ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ. ಏನು ತುಂಬ ರಿಸ್ಕ್ ಇಲ್ಲ. ಅಂದರೆ ಈಸಿಯಾಗಿ ಇದರಲ್ಲಿ ನಾವು ಅಡುಗೆ ಆಗಲಿ, ಕಾಫಿ ಟೀ ಆಗಲಿ, ಹಾಲಾಗಲಿ, ನೀರಾಗಲಿ ಕಾಯಿಸ್ಕೋಬೋದು. ತುಂಬ ಬೇಗನೆ ಕ್ವಿಕ್ಕಾಗಿ ನಾವು ಮಾಡ್ಕೋಬೋದು ಫ್ರೆಂಡ್ಸ್. ಇದು 2000 ವ್ಯಾಟ್ ಇರೋದು. ಇದ್ರ ಪ್ರೈಸ್ ಬಂದ್ಬಿಟ್ಟು ನಾನು ಹೇಳ್ತೀನಿ 3500 ರೂಪಾಯಿ ನಾವು ತಗೊಂಡಾಗ. ಇನ್ನೂ ಜಾಸ್ತಿ ಆಗುತ್ತೆ ಮುಂದೆ ಅಂತ ಹೇಳಿದ್ರು. ಯಾಕೆಂದರೆ ಡಿಮ್ಯಾಂಡ್ ಜಾಸ್ತಿ ಆದಷ್ಟು ಆ ಪ್ರಾಡಕ್ಟ್ಗಳಿಗೆ ಬೆಲೆ ಜಾಸ್ತಿ ಅಂತಲೇ ಹೇಳ್ಬೋದು. ಈಗ ಇದನ್ನು ಬಳಸ್ಕೊಂಡು ನಾನು ಹೇಗೆ ಮಾಡ್ಕೋತೀನಿ, ಯಾವ ಥರ ಯೂಸ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಇಂಡಕ್ಷನ್ ಸ್ಟವ್, ಎಲೆಕ್ಟ್ರಿಕ್ ಸ್ಟವ್ನ ನಾನು ತೊಗೊಂಡಿದ್ದೀನಿ. ಏಕೆಂದರೆ ನಮ್ಮ ಮನೆಯಲ್ಲಿ ನಾನು ಹೇಳ್ದಂಗೆ ಗ್ಯಾಸ್ 2 ಸಿಲಿಂಡ್ರ್ ಇದ್ದರೂ ಕೂಡ ಫುಲ್ ಖಾಲಿ ಆಗೋಗ್ಬಿಡ್ತು. ಈಗಿನ ಪರಿಸ್ಥಿತಿ ಹೆಂಗಿದೆ ಅಂತ ನಿಮಗೆ ಗೊತ್ತು. ಇವಾಗ ನಾನು ಗ್ಯಾಸ್ನ ಬುಕ್ ಮಾಡಿಬಿಟ್ಟು 5-6 ದಿನ ಆಯಿತು. ಸೊ ಗ್ಯಾಸ್ ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ನಾನು ಗ್ಯಾಸ್ ಇಲ್ಲ ಅಂದ್ರೂ ನಾವು ಅಡುಗೆ ಮಾಡಲೇಬೇಕು. ಚಿಕ್ಕ ಮಕ್ಕಳಿರೋದ್ರಿಂದ ನಮಗೆ ತುಂಬ ಹೊರಗಡೆ ಅಷ್ಟು ಹೋಟ್ಲಲ್ಲೆಲ್ಲ ತಿನ್ನಿಸೋದು ಅಷ್ಟು ಒಳ್ಳೆಯದಲ್ಲ ಅಂತ ನಾನು ಎಕ್ಸಾಮ್ ಬೇರೆ ಇರೋದ್ರಿಂದ. ಸೊ ನನಗೆ ಈ ಸ್ಟವ್ನ ಅವಶ್ಯಕತೆ ತುಂಬಾ ಇತ್ತು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇದು ನೀವು ನೋಡ್ತಾ ಇರ್ಬೋದು ಪ್ರೆಸ್ಟೀಜ್ ಅವರ ಇಂಡಕ್ಷನ್ ಕುಕ್ವೇರ್ ಸ್ಟವ್, ಎಲೆಕ್ಟ್ರಿಕ್ ಸ್ಟವ್ 2000 ವ್ಯಾಟ್ದೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ. ಲುಕ್ ವೈಸ್ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಇದ್ರ ಕೆಲಸನೂ ಅಷ್ಟೇ ಕ್ವಿಕ್ಕಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಗೆ ಯಾವುದೇ ಕಾಫಿ ಟೀ ಆಗಿರ್ಬೋದು, ಬಿಸಿನೀರು ಆಗಿರ್ಬೋದು, ಏನು ಬೇಕಾದರೂ ನಾವು ಮಾಡ್ಕೋಬೋದು. 2 ನಿಮಿಷದಲ್ಲಿ ಎಲ್ಲನೂ ರೆಡಿ ಆಗುತ್ತೆ. ಅದು ಹೇಗೆ ಅಂತ ನಾನು ಮುಂದೆ ತೋರಿಸ್ತೀನಿ. ವಿಡಿಯೋನ ಫುಲ್ ನೋಡಿ. ಇನ್ನೊಂದು ನಾವು ತಿಳ್ಕೊಬೇಕಾಗಿರೋದು ಏನಂದರೆ, ಈ ಸ್ಟವ್ನ ಯೂಸ್ ಮಾಡಬೇಕಾದ್ರೆ ನಾನಿಲ್ಲಿ ಇಟ್ಟಿದ್ದೀನಲ್ಲ, ಈ ಥರ ಸ್ಟೀಲ್ ಪಾತ್ರೆ ಆಗಿರಬೇಕು. ಮತ್ತು ಈ ಥರ ಬೇಸು ಈ ಥರ ಫ್ಲಾಟ್ ಆಗಿರಬೇಕು ಫ್ರೆಂಡ್ಸ್. ಈ ಥರ ಫ್ಲಾಟ್ ಆಗಿರೋ ಬೇಸ್ ಇರೋ ಪಾತ್ರೆಗಳನ್ನ, ಸ್ಟೀಲ್ ಪಾತ್ರೆಗಳನ್ನ ಇದ್ರ ಮೇಲೆ ಇಟ್ಕೊಂಡು ನಾವು ಕುಕ್ ಮಾಡಬೇಕಾಗುತ್ತೆ. ನಾವು ಯಾವುದೇ ರೀತಿ ಇಂಡಾಲಿಯಮ್ ಆಗಿರಬೇಕು, ಇಂಡಾಲಿಯಮ್ ಕುಕ್ವೇರ್ ಆಗಿರ್ಬೋದು, ಕುಕ್ಕರ್ ಆಗಿರ್ಬೋದು, ನಾವು ಪ್ರತಿದಿನ LPG ಗ್ಯಾಸಲ್ಲಿ ಬಳಸ್ತಕ್ಕಂಥ ಯಾವುದೇ ಪಾತ್ರೆ ಸಹ ಇದ್ರ ಮೇಲೆ ಇಡೋ ಹಾಗಿಲ್ಲ ಫ್ರೆಂಡ್ಸ್. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು, ಸ್ಟೀಲ್ ಪಾತ್ರೆ ಈ ಥರ ತಳ ಇರಬೇಕು, ಈ ಥರ ಫ್ಲಾಟಾಗಿರಬೇಕು ಬೇಸು. ಯಾವುದೇ ಸ್ಟೀಲ್ ಪಾತ್ರೆ ಇಟ್ಕೊಂಡು ಮಾಡ್ಕೋಬೋದು. ಬೇಸ್ ಮಾತ್ರ ಈ ಥರ ಫ್ಲಾಟಾಗಿ ಇರಬೇಕು ಅಂತ ಗಮನದಲ್ಲಿ ಇಟ್ಕೊಂಡು ನಾವು ಈ ಥರ ಪಾತ್ರೆಗಳನ್ನ ಉಪಯೋಗಿಸ್ಕೋಬೇಕಾಗುತ್ತೆ. ಯಾಕೆಂದರೆ ತಳ ನಮಗೆ ಫ್ಲಾಟ್ ಆಗಿದ್ದರೆ ಅದು ರೌಂಡ್ ಏನಿರುತ್ತೆ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದ್ರ ಮೇಲೆ ಕರೆಕ್ಟಾಗಿ ಅದು ಕೂತ್ಕೋಬೇಕಾಗುತ್ತೆ ಈ ಥರ. ಸೊ ಹೀಗೆ ಕೂತ್ಕೊಂಡ್ರೆ ಮಾತ್ರ ಅದು ಚೆನ್ನಾಗಿ ಪ್ರಾಪರಾಗಿ ಕುಕ್ ಆಗೋಕ್ಕೆ ಇದು ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಇದೊಂದು ವಿಷಯ ಮಾತ್ರ ಗಮನದಲ್ಲಿ ಇಟ್ಕೋಬೇಕು. ಇದು ಇನ್ನೊಂದು ಏನಂದರೆ, ಇದೇ ಸ್ಟವಲ್ಲಿ ಪ್ರೆಸ್ಟೀಜಲ್ಲಿ ಆಲ್ ಇನ್ ಒನ್ ಕೂಡ ಇದೆ.
ಆದರೆ ನಾವು ಯಾವ ಪಾತ್ರೆ ಬೇಕಾದರೂ ಇಟ್ಟು ಅಡುಗೆ ಮಾಡ್ಕೋಬೋದು. ಸೊ ಏನಂದರೆ ಅದು ತುಂಬ ಹೀಟ್ ಆಗುತ್ತೆ ಮತ್ತು ಸ್ಟವ್ ಫುಲ್ ಹೀಟ್ ಬರುತ್ತೆ ಮತ್ತು ಅದು ಮಕ್ಕಳು ಇರೋರು ಆದರೆ ಅದು ಮುಟ್ಟಿದ್ರೆ ಸ್ವಲ್ಪ ಪ್ರಾಬ್ಲಮ್ಮು ಅಂತ ಹೇಳಿದ್ರು. ನಮ್ಮ ಮನೇಲಿ ನನ್ನ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ನಾನು ಸೇಫ್ಟಿ ವೈಸು ಇದನ್ನು ತೊಗೊಂಡಿದ್ದೀನಿ. ಆಲ್ ಇನ್ ಒನ್ ತೊಗೊಳಕ್ಕೆ ಹೋಗಲಿಲ್ಲ. ಯಾಕೆಂದರೆ ಇದು ನಿಮಗೆ ಹೀಟ್ ಆದರೂ ಸಹ ಈ ರೌಂಡ್ ಏನಿದೆ, ಈ ಸರ್ಕಲ್ ಏನಿದೆ, ಇಲ್ಲಿ ಮಾತ್ರ ನಮಗೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಇನ್ನು ಬೇರೆ ಕಡೆ ಯಾವುದೇ ರೀತಿ ಮುಟ್ಟಿದ್ರೂ ಅದು ಹೀಟು ಸ್ವಲ್ಪನೂ ಬಿಸಿ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಮಕ್ಕಳು ಇರೋದರಿಂದ ನಾನು ಈ ಸ್ಟವ್ನ ಪರ್ಚೇಸ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ 2000 ವ್ಯಾಟ್ ಇರುತ್ತೆ ಸ್ಟವ್. ಇದ್ರ ಪ್ರೈಸ್ ಬಂದ್ಬಿಟ್ಟು 3000 ಆಯಿತಾ, 3000 ರೂಪಾಯಿ. ಇದು ನಾನು ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸ್ಟವ್ನ ಬಳಸ್ಕೊಂಡು ನಾವು ಅಡುಗೆ ಮಾಡೋದು ಮತ್ತು ಯಾವ ರೀತಿ ಪಾತ್ರೆನ ಇಟ್ಕೋಬೇಕು ಅಂತ ತಿಳ್ಕೊಂಡ್ವಿ ಅಲ್ಲ. ಸೊ ಇವಾಗ ಇದನ್ನು ಯೂಸ್ ಮಾಡೋದು ಹೆಂಗೆ ಅಂತ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ, ಆದರೂ ಒಂದು ಸಲ ನಾನು ಹೇಳ್ಬಿಡ್ತೀನಿ. ಈಗ ಹೊಸ್ದಾಗಿ ಯಾರಾದರೂ ಪರ್ಚೇಸ್ ಮಾಡಿದ್ರೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಒಂದು ಈ ಸ್ಟವ್ ಜೊತೆ ಪ್ಲಗ್ 3 ಪಿನ್ನು ಪ್ಲಗ್ ಬಂದಿರುತ್ತೆ ಫ್ರೆಂಡ್ಸ್. ಇದನ್ನು ನಾವು 3 ಪಿನ್ ಇದಕ್ಕೆ ಪ್ಲಗ್ ಈ ಥರ ನಾವು ಪ್ಲಗ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ಥರ ಪ್ಲಗ್ ಮಾಡಿಕೊಂಡು ಇಲ್ಲಿ ನೀಟಾಗಿ ಪ್ಲಗ್ ಮಾಡಿಕೊಂಡು, ಇದು ಬೇಕಾದ್ರೆ ಏಚ್ಗೂ ಯೂಸ್ ಮಾಡ್ಬೋದು ಅಥವಾ ನಾರ್ಮಲ್ ಪವರ್ ಸ್ವಿಚ್ ಇದೆ ಅಂದರೆ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಈಗ ಈ ಥರ ಪಿನ್ ಮಾಡಿಕೊಂಡು ನಾವು ಸ್ವಿಚ್ ಆನ್ ಮಾಡ್ಕೋಬೇಕಾಗುತ್ತೆ. ಸ್ವಿಚ್ ಆನ್ ಮಾಡಿಕೊಂಡ್ರೆ ಈ ರೀತಿ ಫೀಚರ್ ಕಾಣಿಸುತ್ತೆ. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಆನ್ ಆ್ಯಂಡ್ ಆಫು. ಇದು ಬಂದ್ಬಿಟ್ಟು ಮೆನು. ಇದು ನಿಮಗೆ ಹೀಟ್ನ ಜಾಸ್ತಿ ಮಾಡೋದಕ್ಕೆ, ಅಂದರೆ ನಿಮಗೆ ಏನಾದರೂ ಬೇಗ ಕುಕ್ ಆಗಬೇಕು ಅಂದರೆ ಹೀಟ್ನ ನಾವು ಪ್ಲಸ್ ಮಾಡಿಕೊಂಡ್ರೆ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಮುಂದೆ ತೋರಿಸ್ತೀನಿ ಯಾವ ರೀತಿ ಅಂತ. ಇದು ನೋಡಿ ಮೈನಸ್, ಅಂದರೆ ನಾವು ಹೀಟ್ನ ಕಡಿಮೆ ಮಾಡ್ಕೋಬೇಕಾದ್ರೆ ಈ ಮೈನಸ್ನ ನಾವು ಒತ್ಕೋಬೇಕು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಎಷ್ಟು ವೋಲ್ಟೇಜ್ ಇದೆ, ಎಷ್ಟು ವ್ಯಾಟ್ ಇದು ರನ್ ಆಗ್ತಾಯಿದೆ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಬಂದರೆ ನಿಮಗೆ ಏನೇನು ಮಾಡ್ಕೋಬೋದು ಅಂತ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಹಾಲನ್ನ ಬಿಸಿ ಮಾಡ್ಕೋಬೋದು, ಅಂದರೆ ಹೀಟ್ ಮಿಲ್ಕ್, ಇಡ್ಲಿ, ಕರಿ, ಡೀಪ್ ಫ್ರೈ, ಪ್ರೆಷರ್ ಕುಕ್, ಇಷ್ಟು ನೀವು ಇದರಲ್ಲಿ ಮಾಡ್ಕೋಬೋದು. ಇಲ್ಲಿ ಬಂದರೆ ನಿಮಗೆ ಟೈಮರ್ ಕೂಡ ಇದೆ, ಟೈಮಿಂಗ್ ಬೇಕಾದ್ರೆ ಸೆಟ್ ಮಾಡ್ಕೋಬೋದು. ಪ್ರೆಷರ್ ಕುಕ್ಕರ್ ಎಷ್ಟು ವಿಸಿಲ್ ಬಂದಿದೆ ಅಂತ ಇದನ್ನು ಪ್ರೆಸ್ ಮಾಡಿರಿ, ಇಲ್ಲಿ ನಿಮಗೆ ಎಷ್ಟು ವಿಸಿಲ್ ಆಗಿದೆ ಅಂತ ಶೋ ಆಗುತ್ತೆ. ಇಲ್ಲಿ ಬಂದರೆ ನಿಮಗೆ ದೋಸೆ ಮಾಡ್ತೀವಿ, ಚಪಾತಿ ಮಾಡ್ತೀವಿ ಅಂದರೆ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂದರೆ ಆ ದೋಸೆಗಾಗಿರ್ಬೋದು ಚಪಾತಿಗಾಗಿರ್ಬೋದು ಎಷ್ಟು ಹೀಟ್ ಬೇಕೋ ಅದೇ ಆಟೋಮೆಟಿಕ್ಕಾಗಿ ಹೀಟ್ನ ಪ್ರೊಡ್ಯೂಸ್ ಮಾಡಿಕೊಳ್ಳುತ್ತೆ. ಆಯ್ತಲ್ಲ ಫ್ರೆಂಡ್ಸ್. ಈಗ ನೋಡಿ, ನಾವು ಸಪೋಸ್ ಇದು ನೀರು ಇಟ್ಕೊತಿದ್ದೀನಿ. ಇಲ್ಲಿ ನೀರಿಟ್ಕೊಂಡು ಈಗ ಇಲ್ಲಿ ನಾನು ಸ್ಟವ್ನ ಆನ್ ಮಾಡ್ಕೊತೀನಿ. ಈ ಥರ ಆನ್ ಮಾಡ್ಕೊಂಡಾಗ ಈ ಥರ ಆನ್ ಅಂತ ತೋರಿಸುತ್ತೆ. ಆಮೇಲೆ ಇಲ್ಲಿ ಮೆನು ಬಟನ್ ಇದೆಯಲ್ಲ, ಅದನ್ನು ಹಿಂಗೆ ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಸ್ಟಾರ್ಟ್ ಆಯಿತು ಸ್ಟವ್ವು. ನಿಮಗೆ ಬೇಗ ನೀರು ಬಿಸಿ ಬೇಕು ಅಂತಂದರೆ ನೀವು ಇನ್ನೂ ಅಷ್ಟು ಪ್ಲಸ್ ಮಾಡ್ಕೋಬೋದು. 2000 ವ್ಯಾಟ್ವರೆಗೂ ಇದು ಪ್ಲಸ್ ಆಗುತ್ತೆ. ಆಮೇಲೆ ಇದು 100ವರೆಗೂ ಮೈನಸ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದ್ರೂ ಒಗ್ಗರಣೆ ಮಾಡ್ಕೋತೀರಾ, ಈರುಳ್ಳಿ ಎಣ್ಣೆಗೆ ಒಗ್ಗರಣೆ ಹಾಕಿ ಮಾಡ್ಕೋತೀರಾ ಅಂತಂದರೆ ನಾವು 100ಗೆ ಇಟ್ಕೋಬೇಕಾಗುತ್ತೆ. ಯಾಕೆಂದರೆ ಜಾಸ್ತಿ ಫ್ಲೇಮ್ ಇದ್ದರೆ ನಮಗೆ ಎಣ್ಣೆ ಸೀದೋಗೋ ಚಾನ್ಸು ಇರುತ್ತಲ್ಲ. ಅದಕ್ಕೆ ನಾವು 100ಲ್ಲಿ ಇಟ್ಕೊಂಡು ಒಗ್ಗರಣೆ ಏನಾದರೂ ಹಾಕೋಬೇಕು ಅಂದರೆ ಹಾಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಜಸ್ಟು ಸೆಕೆಂಡ್ಸಲ್ಲಿ ನಮಗೆ ನೀರು ಕಾಯ್ತಾ ಇದೆ. ನೋಡ್ತಾ ಇರ್ಬೋದು, ನೀರು ಮರಳುತ್ತಾ ಇರೋದು. ಎಷ್ಟು ನಾನು ಇಟ್ಟು 2 ಸೆಕೆಂಡ್ಸ್ ಕೂಡ ಆಗಲಿಲ್ಲ. ಮತ್ತು ಇವಾಗ ನಮಗೆ ಸಾಕು ಅನ್ನಿಸ್ದಾಗ
ಇಲ್ಲಿ ನೋಡಿ, ಈ ಮೈನಸ್ ಬಟನ್ ಇದೆಯಲ್ಲ, ಇದನ್ನು ನಾವು ಪ್ರೆಸ್ ಮಾಡ್ಕೋತಾ ಹೋದರೆ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ 100ಗೆ ಬಂತಲ್ಲ. ನೋಡಿ ನೀರು ಎಷ್ಟು ಬೇಗ ಕುದೀತಾ ಇದೆ. ನಿಮಗೆ ಕಾಫಿ, ಟೀ, ಬಿಸಿನೀರು ಎಲ್ಲ ನಿಮಗೆ ಜಸ್ಟ್ ಹಿಂಗೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ಬಿಸಿ ಆಗುತ್ತೆ ಫ್ರೆಂಡ್ಸ್. 2 ಸೆಕೆಂಡ್ಸ್ 2 ಮಿನಿಟ್ಸ್ ಸಾಕು ಅನಿಸುತ್ತೆ. ಟೀ ಕಾಫಿ ಅಂತೂ ತುಂಬ ಅರ್ಜೆಂಟ್, ಅಂದರೆ ಬೇಗ ನಾವು ಅರ್ಜೆಂಟ್ ಇರೋರಿಗೆ ಏನಾದರೂ ಕ್ವಿಕ್ಕಾಗಿ ಮನೆಗೆ ಬಂದರೆ 2 ಮಿನಿಟ್ಸಲ್ಲಿ ಅವ್ರಿಗೆ ಟೀ ಕಾಫಿ ಮಾಡಿ ಕೊಡ್ಬೋದು. ಅಷ್ಟು ಕ್ವಿಕ್ಕಾಗಿ ಈ ಸ್ಟವ್ ನಮಗೆ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಇವಾಗ ಮತ್ತೆ ಆನ್ ಮಾಡಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ. ನೋಡಿ 1100 ವ್ಯಾಟ್ಸ್ ಇದೆ. ಇದು ನಿಮಗೆ ಜಾಸ್ತಿ ಆಯಿತು ಅಂದ್ಕೊಳ್ಳಿ, ಈ ಥರ ಮೈನಸ್ ಮಾಡ್ಕೊಳ್ಳಿ, ಈ ಥರ 100ವರೆಗೂ ಬರುತ್ತೆ. ಮತ್ತು ಜಾಸ್ತಿ ಬೇಕು ಅನಿಸಿದ್ರೆ ಈ ಥರ ಪ್ಲಸ್ ಮಾಡ್ಕೋತಾ ಹೋಗಿ. ನೋಡ್ತಾ ಇರ್ಬೋದು ನೀರು ಎಷ್ಟು ಕುದೀತಾ ಇದೆ ಅಂತ. ಇಲ್ಲಿ ನೀವು ದೋಸೆ, ಚಪಾತಿ ಏನಾದರೂ ಮಾಡ್ತೀರಾ ಅಂದರೆ ಇದನ್ನು ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ಈ ಥರ ಡಿಸ್ಪ್ಲೇ ಆಗುತ್ತೆ. ಅದಕ್ಕೆ ಎಷ್ಟು ಹೀಟ್ ಬೇಕಾ ಇಲ್ಲಿ ರೆಡ್ಯೂಸ್ ಆಗುತ್ತೆ. ಆಮೇಲೆ ವಿಸಿಬಲ್ ಅಂದರೆ ಪ್ರೆಷರ್ ಕುಕ್ಕರಲ್ಲಿ ವಿಶಿಲ್ ಎಷ್ಟು ಬಂದಿದೆ ಅಂತ ನೋಡಬೇಕು ಅಂದರೆ ಈ ಥರ ವರ್ಕ್ ಮಾಡಿದ್ರೆ ಈ ಥರ ಡಿಸ್ಪ್ಲೇ ಆಗುತ್ತೆ. ನೋಡಿ ಈ ಥರ ಡಿಸ್ಪ್ಲೇ. ಟೈಮರ್ ಕೂಡ ಸೆಟ್ ಮಾಡ್ಕೋಬೋದು ಇದರಲ್ಲಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಟೈಮ್ನಂತೂ ಈ ಗ್ಯಾಸ್ ಶಾರ್ಟೇಜ್ ಇರೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಒಂದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನೀವೇ ನೋಡ್ತಾ ಇದ್ದೀರಾ, ನಿಮ್ಮ ಎದುರಿಗೇನೆ ಇದನ್ನು ಮಾಡಿ ತೋರಿಸಿದ್ದೀನಿ. ನೀರು ಎಷ್ಟು ಕ್ವಿಕ್ಕಾಗಿ ಕುದೀತಾ ಇದೆ ನೋಡಿ. ಮತ್ತು ಇದನ್ನು ಸಾಕು ಅನ್ನಿಸ್ದಾಗ ಈ ಥರ ಆಫ್ ಮಾಡಿಕೊಂಡ್ರೆ ಆಯಿತು. ಜಸ್ಟ್ ಈ ಥರ ಆಫ್ ಮಾಡಿ ಸ್ವಿಚ್ ಆಫ್ ಮಾಡಿದ್ರೆ ನಿಮಗೆ ಟೀ ಆಗಲಿ, ನೀರಾಗಲಿ, ಕಾಫಿ ಆಗಲಿ 2 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಈಗ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಈ ಪ್ರಾಡಕ್ಟು. ನಿಮಗೂ ಏನಾದರೂ ಅವಶ್ಯಕತೆ ಇದ್ದರೆ ದಯವಿಟ್ಟು ಇದನ್ನು ಪರ್ಚೇಸ್ ಮಾಡಿ. ತುಂಬ ಫ್ಯೂಚರ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ನಮಗೆ ಅಕಸ್ಮಾತ್ ಎಮರ್ಜೆನ್ಸಿ ಗ್ಯಾಸ್ ಇರೋದಿಲ್ಲ, ಗ್ಯಾಸ್ ಮುಗಿದೋಗ್ಬಿಡುತ್ತೆ. ಆವಾಗ ನಿಮಗೆ ಅಟ್ಲೀಸ್ಟ್ ಕಾಫಿ, ಟೀ, ಮಕ್ಕಳಿದ್ರೆ ಮಕ್ಕಳಿಗೆ ಹಾಲು ಈ ಥರದನ್ನೆಲ್ಲ ಬಿಸಿ ಮಾಡಿಕೊಡೋದಕ್ಕೆ ಇದು ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ರಸಮ್ ಆಗಿರ್ಬೋದು, ರೈಸ್ ಆಗಿರ್ಬೋದು, ಅಥವಾ ಇಡ್ಲಿ, ದೋಸೆ ಎಲ್ಲನೂ ಇದರಲ್ಲಿ ಪ್ರಿಪೇರ್ ಮಾಡ್ಕೋಬೋದು ಫ್ರೆಂಡ್ಸ್. ಏನೂ ತೊಂದರೆ ಇಲ್ಲ. ಎಮರ್ಜೆನ್ಸಿಗೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸ್ಟವ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಪರ್ಚೇಸ್ ಮಾಡಿ, ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಪ್ರಾಡಕ್ಟ್ನ ಬಳಸ್ಕೊಂಡು ನಾವು ಎಷ್ಟು ಬೇಗ ಈಸಿಯಾಗಿ ಕುಕ್ ಮಾಡ್ಕೋಬೋದು ಅಂತ. ಈ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.